ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಎ ಬಿ ಅಗ್ರಿಕಲ್ಚರ್. ಇದು ನನ್ನ ತೋಟ ಸ್ನೇಹಿತರೆ. ಮಳೆ ಇಲ್ದಲೆ ಮತ್ತು ಬೋರೆಲ್ಲ ಕೈ ಕೊಟ್ಬಿಟ್ಟು ಹೆಂಗೆ ಆಗೋಗಿದೆ ಅಂದರೆ, ಈ ಸಾವಯವ ಕೃಷಿನೂ ಬೇಡ, ರೈತನ ಸವಾಸೂ ಬೇಡ, ಯಾವುದೂ ಬೇಡಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ಕೋಕೋ ಗಿಡ ಸಂಪೂರ್ಣವಾಗಿ ಸತ್ತೇ ಹೋಗಿದೆ. 2 ವರ್ಷದಿಂದ ಕಷ್ಟಪಟ್ಟು ಸಾಕಿದ್ದೀನಿ, ಎಲ್ಲ ಸತ್ತೋಗಿದೆ. ನೋಡಿ, ಅಡಿಕೆ ಗಿಡಗಳು ಎಲ್ಲ ಸತ್ತೋಯ್ತೈತೆ. ಎಷ್ಟು ಕಷ್ಟಪಟ್ಟರು ಇದು ಉಳಿಸ್ಕೊಳಕ್ಕಾಯ್ತಲ್ಲ. ನೋಡಿ, ಅಲ್ಲೊಂದು ಕೋಕೋ ಯಾವ ಥರ ಆಗೋಗಿದೆ ಅಂದರೆ ನೋಡಿ, ಸಂಪೂರ್ಣವಾಗಿ ಸತ್ತೋಗೈತೆ. ಆದರೆ ನಾವು ಏನು ಮಾಡೋದು, ಯಾವ ಥರ ಬೆಳೆ ಬೆಳೆಯೋದು ಇದೆ ಸ್ನೇಹಿತರೆ. ಇವೆಲ್ಲ ಇಲ್ಲಾರು ಇಷ್ಟು ಸತ್ತೋಗಿರೋದು. ನಾನು ಯೋಚನೆ ಮಾಡಿದೆ, ಈ ಸ್ವಲ್ಪ ಮಳೆ ಹೋದರೆ ಹೆಂಗೆ ಆಗುತ್ತಲ್ಲ, ಮತ್ತು ಎಲ್ಲ ಕಮರ್ಷಿಯಲ್ ಕ್ರಾಪ್ಗಳು ಹಾಕೋಣ ಅಂದ್ಬಿಟ್ಟು ಅಡಿಕೆ, ಈ ತೆಂಗಿನ ಮಧ್ಯೆಗೆ ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಇವೆಲ್ಲ ಹಾಕಿದ್ದೀನಿ. ಕೋಕೋ ಸ್ವಲ್ಪ ನೀರು ತಡೆಯುತ್ತೆ ಅಂತ ನಾನು ಅಂದ್ಕೊಂಡೆ, ಬಟ್ ಕೋಕೋ ನೀರು ತಡೆಯೋದೇ ಇಲ್ಲ ಸ್ನೇಹಿತರೆ. ಅದು ಬೇಗ ಅಂದ್ರೆ ಒಣಗೋಗುತ್ತೆ. ಈಗ ಬಾಳೆಗಿಂತನೂ ಕೋಕೋ ವರ್ಷ ಅನಿಸುತ್ತೆ ನಮ್ಮ ಜಾಗಗಳಿಗೆ. ಯಾಕಂದ್ರೆ ಒಂದು ಸ್ವಲ್ಪ ನೀರಿಲ್ಲ ಅಂದ್ರೆ ಸತ್ತೇ ಹೋಯ್ತೈತೆ. ಏನಪ್ಪ ಅನ್ನೋದು ನನಗೆ ತಲೆ ಕೆಟ್ಟೋಗೈತೆ. ತೆಂಗಿನ ಮರಗಳಾಗಲಿ, ಬಾಳೆ ಎಲ್ಲ ಒಂದು ಸ್ವಲ್ಪ ಸಖತ್ ಬತ್ತೋಯ್ತೈತೆ. ಬಿಸಿಲು ಹೆಂಗೆ ಅಂದರೆ ನಿಂತ್ಕೊಂಡು ನಮಗೆ ಮಾತಾಡೋಕ್ಕಾಯ್ತಾ ಇಲ್ಲ. 500 ಅಡಿದು 2 ಬೋರ್ ಕೊರಿಸ್ದೆ ಸ್ನೇಹಿತರೆ. 2 ಬೋರು ಫೇಲು. ಬರೀ ಬಗಡ ಬಂದಂಗೆ ನೀರು ಬಂತು. ಮೋಟ್ರ್ ಬಿಟ್ಟರೆ ಒಂದು ಹನಿ ನೀರು ಬರ್ತಾಯಿಲ್ಲ. ಈಗ ಹಳೆ ಮೋಟ್ರ್ ಏನಿದೆ ಅದನ್ನೇ ಕೇಬಲ್ನ ಉಲ್ಟಾ ಮಾಡ್ಕೊಂಡು ಅದನ್ನೇ ಒಂದೊಂದು ಚೂರು, ಈಗ 1 ಗಂಟೆ ಏನು ಮಾಡುತ್ತೆ, ನಲ್ಲಿ ನೀರು ಬಂದಂಗೆ ಬರುತ್ತೆ. ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಟರ್ ಫ್ರೂಟ್ ಗಿಡ ಸಂಪೂರ್ಣ ಸತ್ತೋಗಿತ್ತು. ಸ್ವಲ್ಪ 1-2 ಬಕೆಟ್ ನೀರು ಇದೆ, ಹೆಂಗೋ ಬದಿಕೊಂಡಿದೆ. ಅಡಿಕೆ ಅಂತೂ ವರ್ಸ್ಟ್ ಸ್ನೇಹಿತರೆ. ಅದು ಅಡಿಕೆ ನಡಲೇಬಾರ್ದು ನನ್ನ ಪ್ರಕಾರ. ಯಥೇಚ್ಛವಾಗಿ ನೀರಿದ್ರೆ ಮಾತ್ರ ಅಡಿಕೆ ನೆಡಬೇಕು, ಇಲ್ಲ ಅಂದರೆ ಅಡಿಕೆ ಏನು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ನಂದೊಂದು ಇವಾಗ ನಾನು ಒಂದು ಲೆಕ್ಕಕ್ಕೆ ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಒಂದು 3 ವರ್ಷದಿಂದ ನಾನು ಸಾವಯವ ಕೃಷಿ ಮಾಡ್ತಾ ಇರೋದ್ರಿಂದ ನನಗೆ ಕಷ್ಟ ಸ್ವಲ್ಪ ಅರ್ಥ ಆಗಿದೆ. ನೀರಿಂದು ಏನು ಅಭಾವ ಆಗುತ್ತೆ, ಯಾವ ರೀತಿ ಗಿಡಗಳನ್ನ ನಾವು ಸರ್ವೈವ್ ಮಾಡ್ಬೋದು, ಯಾವ ರೀತಿ ಗಿಡ ನಮ್ಮ ಕೈಲಿ ನೋಡೋಕ್ಕಾಗಲ್ಲ ಅನ್ನೋದು ನಮ್ಗೆ ಅರ್ಥ ಆಗಿದೆ ಇವಾಗ. ಇದಕ್ಕೆ ಪರಿಹಾರವಾಗಿ ನಾನು ಕಂಡ್ಕೊಂಡ್ರೆ ಸ್ನೇಹಿತರೆ, ನೀವು ಇದನ್ನ ಪಾಲಿಸಿದ್ರೆ ನೀವು ಆರ್ಥಿಕವಾಗಿ ಹಣ ಕಳ್ಕೊಳ್ಳೋದು ತಪ್ಪುತ್ತೆ. ಏನಪ್ಪ ಅಂದರೆ, ಇರೋ ಬೋರ್ನ ಬಿಟ್ಟು ಅನಾವಶ್ಯಕವಾಗಿ ಬೇರೆ ಬೋರ್ನ ಕೊರೆಸೋದು, ಅದು ಮೊದಲನೇದಾಗಿ ನಾವು ಮಾಡ್ತಕ್ಕಂಥ ಆರ್ಥಿಕ ತಪ್ಪು. ಯಾವುದೇ ಕಾರಣಕ್ಕೂ ನೀವು ಬೇರೆ ಬೋರ್ನ ಕೊರ್ಸೋಕೆ ಹೋಗಬೇಡಿ. ನೀರು ನೆಲದಲ್ಲಿ ಇಲ್ಲ ಇದ್ರೂ ನಿಮ್ಮ ಬೋರ್ ಕೊರೆಸಿದ್ರು ಒಂದು 15 ದಿನ ಓಡುತ್ತೆ, ತಿಂಗಳು ಓಡುತ್ತೆ, ಮತ್ತೆ ನಿಂತೋಗುತ್ತದು. ಯಾಕಂದರೆ ಮಳೆ ಇಲ್ಲದೆ ಇದ್ದರೆ ಯಾವುದೇ ಬೋರ್ಗಳು ಓಡಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಬೋರ್ನ ಕೊರ್ಸೋಕೆ ಹೋಗಬೇಡಿ. ಎರಡನೇದೇನಪ್ಪ ಅಂದರೆ, ನಮ್ಮ ವಾತಾವರಣಕ್ಕೆ ಹೊಂದ್ಕೊಳ್ದೇ ಇರೋ ಗಿಡಗಳನ್ನ ನಾವು ಹಾಕ್ಬಾರ್ದು. ತೆಂಗೇನೋ ಸರಿ ಸ್ನೇಹಿತರೆ, ಬಟ್ ಅಡಿಕೆ ಆಗಿರ್ಬೋದು, ಕೋಕೋ ಆಗಿರ್ಬೋದು, ನಮ್ಮ ನೆಲಕ್ಕೆ ಹೊಂದ್ಕೊಳ್ಳಲ್ಲ. ಹಾಗಾಗಿ ನಾವು ಹಾಕ್ಬಾರ್ದು. ಹಣ್ಣಿನ ಗಿಡ ಹಾಕೋದಾದರೆ ಸಪೋಟ ಹಾಕ್ಬೋದು, ಮಾವು ಹಾಕ್ಬೋದು, ಹಳಸು ಹಾಕ್ಬೋದು, ಹುಣಸೆ ಗಿಡಗಳು ಹಾಕೋಬೋದು. ಬಟ್ ನಮ್ಮ ಇದೆ ನಾನು ಮಾಡ್ತೀನಿ ಅಂದ್ಬಿಟ್ಟು ನಾವೇನಾದ್ರು ಕೋಕೋ ಆಗಲಿ, ಅಡಿಕೆ ಆಗಲಿ, ಈ ಥರ ಗಿಡಗಳನ್ನ ಮಾಡಿದರೆ 100% ನಾವು ಕಳ್ಕೋಬೇಕಾಗುತ್ತೆ. 4-5 ವರ್ಷ ಸಾಕಿ 1 ವರ್ಷ ಮಳೆನಿಲ್ಲ ಅಂದರೆ ಡಮಾರು. ಹಾಗಾಗಿ ಟೆನ್ಷನ್ ಆಗುತ್ತೆ. ಬೋರ್ ಕೊರೆಸ್ಲೇಬೇಕು ಅನ್ನೋ ಪ್ರೆಜರಿ ಬರ್ತೀವಿ. ಹೆಂಗಾರು ಮಾಡಿ ನೀರು ಹೊಡಿಬೇಕು ಅಂತ ಆರ್ಥಿಕವಾಗಿ ಎಲ್ಲ ದುಡ್ಡನ್ನು ಕಳ್ಕೊತೀವಿ. ಇದು 2ನೇ ತಪ್ಪು. ನೀವು ನಿಮ್ಗೆ ಜಮೀನಿಗೆ ಹೊಂದ್ಕೊಳ್ದಿರ್ತಕ್ಕಂಥ ಗಿಡಗಳನ್ನ ಅದಕ್ಕೆ ಕಾರಣಕ್ಕೂ ಹಾಕ್ಬಿಡಿ. ಯಾರು ಹೇಳಿದ್ರು ಹಾಕ್ಬಿಡಿ. ಎಷ್ಟು ಲಕ್ಷ ಬರುತ್ತೆ ಅಂದರೂ ಹಾಕಕ್ಕೆ ಹೋಗ್ಬೇಡಿ. 3ನೇ ತಪ್ಪು ಏನಪ್ಪ ಅಂದರೆ, ಈ ಕೆಲವೊಬ್ರು ಹೇಳ್ತಾರೆ ನಿಮಗೆ ಅಷ್ಟು ಬರುತ್ತೆ, ಇಷ್ಟು ಬರುತ್ತೆ ಕೃಷಿಲಿ, ನೀವು ಕೆಲಸ ಬಿಟ್ಬಿಡಿ, ಎಂಥವ್ರು ಅಷ್ಟು ಸಕ್ಸಸ್ ಆಗೋನು, ಇಷ್ಟು ಸಕ್ಸಸ್, ಅವೆಲ್ಲ ಸುಳ್ಳು, ಬೋಗಸು, ಯಾರನ್ನೂ ನಂಬಡಿ. ಇರೋ ಕೆಲಸನ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಕೃಷಿಲಿ ದುಡ್ಡು ಬರಲ್ಲ. ಭೂಮಿಗೆ ರೇಟ್ ಇರ್ಬೋದು, ಬೆಳೆಗೆ ರೇಟ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದನ್ನ ಪ್ರಾಕ್ಟಿಕಲಾಗಿ ಹೇಳ್ತಾ ಇದ್ದೀನಿ. ಭೂಮಿಗೆ ರೇಟ್ ಇದೆ, ಬಟ್ ಬೆಳೆಗಳಿಗೆ ರೇಟ್ ಇಲ್ಲ. ಯಾಕಂದರೆ ಬಾಳೆಗೊನೆ ಸ್ನೇಹಿತರೆ, ಈ ಬಾಳೆಗೊನೆಗಳನ್ನೆಲ್ಲ 8 ರೂಪಾಯಿ ಕೆಜಿಲಿ ಮಾರ್ಕೆಟಿಗೆ ತಗೊಂಡು ಕೊಟ್ಟಿದ್ದೀನಿ. ಬರೀ 8 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, 8 ರೂಪಾಯಿ ಏನೂ ಬರಲ್ಲ ಇವತ್ತು. 1 ಕೆಜಿ 8, ಅದರಲ್ಲೂ 10% ಕಳೀತಾರೆ. ಇವೆಲ್ಲ 50 ಕೆಜಿ ಗೊನೆ ಬಂದರೆ ನನಗೆ 300 ರೂಪಾಯಿ ಕೊಟ್ಟವ್ರೆ, 320 ಕೊಟ್ಟವ್ರೆ. ನಾನು ಕಾರಲ್ಲಿ ತಗೊಂಡು ಕೊಟ್ಬೋದಕ್ಕೆ ಆ ಪೆಟ್ರೋಲ್ ಚಾರ್ಜಲ್ಲಿ ಮುಗ್ದೋಗಿದೆ, ಗೊತ್ತಾಯ್ತಾ. ಮತ್ತು ಪಪ್ಪಾಯ ಹಣ್ಣು ಸ್ನೇಹಿತರೆ, ನೀವು ನಂಬಲ್ಲ, ನನ್ನ ಹತ್ರ ಒಂದು 100 ಗಿಡ ಇದೆ, ಒಂದು ಹಣ್ಣು ಕೂಡ ನಾನು ಮಾರಿಲ್ಲ. ಈ ಹಣ್ಣುಗಳನ್ನ ತಗೊಂಡೋಗಿ ಮಾರಕ್ಕೆ ಹೋದರೆ ತಗೊಳ್ಳಲ್ಲ. ಅವ್ರದ್ದು ಯಾವ್ದು ರೀತಿ ಈಗೆಲ್ಲ ಆರ್ಗ್ಯಾನಿಕ್ ಅನ್ಬೋದು, ಇನ್ನೊಂದಾಗ್ಬೋದು. ಪಕ್ಷಿಗಳಿಗೆ ಬಿಟ್ಟಿದ್ದೀನಿ. ಮತ್ತೆ ಇಲ್ಲಿ ಶುಗರ್ ಪೇಷಂಟ್ಗಳು ಅವರು ಇವರು ಸ್ನೇಹಿತರುಗಳು ಕಿತ್ಕೊಂಡೋಗಿ ತಿನ್ಕೋತಾರೆ. ಅದು ಬಿಡಿ, ಅದ್ರೇನು ಖರ್ಚಿಲ್ಲ, ನಾನೇ ಹಾಕ್ಬಿಟ್ಟು ಬೆಳೆದ್ರಿಂದ. ಬಟ್ ಕಮರ್ಷಿಯಲಾಗಿ ಮಾಡ್ತೀನಿ. ಇದೆಲ್ಲ ಅವೆಲ್ಲ ಸುಳ್ಳು. ಹಾಗಾಗಿ ನೀವು ಎಲ್ಲದರಲ್ಲೂ ದುಡ್ಡು ಬರುತ್ತಪ್ಪ, ಅದರಲ್ಲೂ ಬರುತ್ತೆ, ಇದರಲ್ಲೂ ಬರುತ್ತೆ, ಬರಲ್ಲ. ಏನೋ ತೆಂಗಿನ ಮರದಲ್ಲಿ ದುಡ್ಡು ಬರುತ್ತೆ, ಅದೊಂದು ಬಿಟ್ಟರೆ ಇನ್ಯಾವುದ್ರಲ್ಲೂ ಬರಲ್ಲ. ಬಾಳೆ ಏನೋ ನಮ್ಮ ಜಮೀನಿಗೆ ಒಳ್ಳೇದಾಗಲಿ ಅಂತ ಹಾಕಬೇಕಷ್ಟೇ. 4ನೇದೊಂದು ಪಾಸಿಟಿವಾಗಿ ಹೇಳ್ತೀವಿ ಸ್ನೇಹಿತರೆ. ಹೇಳ್ತಾರೆ ನೀವು 30ನೇ ವಯಸ್ಸಿಗೆ ರಿಟೈರ್ಡ್ ಆಗಿಬಿಡಿ, 40ನೇ ವರ್ಷಕ್ಕೆ ವೇರಸ್ ತಗೊಬಿಡಿ, ನೀವು ಫೈನಾನ್ಷಿಯಲಿ ಫ್ರೀ ಆಗಬೇಕು, ನೀವು ಕೆಲಸ ಮಾಡಬಾರ್ದು, ನೀವು ಹಂಗೆ ಹಿಂಗೆ ಅಂತ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರೆ ಬರೀ ಅದೇ ನಾನು 30 ವರ್ಷಕ್ಕೆ ಜಾಬ್ ಕ್ವಿಟ್ ಮಾಡಿಬಿಟ್ಟಿದ್ದೀನಿ, ನಾನು ಸಾಧನೆ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ನಾನು ಇದು ಮಾಡಿದ್ದೀನಿ, ಕೆಲಸ ಬಿಟ್ಬಿಡಿ. ಶೇರ್ ಮಾರ್ಕೆಟ್ಗೆ ಹಾಕಿ, ಅದಕ್ಕೆ ಹಾಕಿ, ಇದಕ್ಕೆ ಹಾಕಿ, ಅಲ್ಲಿ ದುಡ್ಡು ಬರ್ತದೆ, ಇಲ್ಲಿ ದುಡ್ಡು ಬರ್ತದೆ. ಬದನೆಕಾಯಿ ಸ್ನೇಹಿತರೆ, ಎಲ್ಲೂ ದುಡ್ಡು ಬರಲ್ಲ. ಅವ್ರ ಮಾತು ಕೇಳ್ಕೊಂಡು ಇರೋ ಕೆಲಸ ಏನಾದ್ರು ಬಿಟ್ರೆ ನೀವು ಮನೆ ಹಾಳು ಮಾಡ್ಕೋಬೇಕಾಯ್ತದೆ. ಹಾಗಾಗಿ ಯಾರ ಮಾತು ಕೇಳ್ಬಿಡಿ, ಯಾವ ಕೆಲಸನೂ ಬಿಡೋಕೆ ಹೋಗ್ಬೇಡಿ. ಇರೋ ಕೆಲಸದಲ್ಲೇ ಅನ್ಯೋನ್ಯವಾಗಿ ಕೆಲಸ ಮಾಡ್ಕೊಂಡು ಹೋಗಿ. ಮತ್ತು ಕೃಷಿಲಿ ಈಗ ನೀವೆಲ್ಲ ಹೇಳ್ತಾರೆ ಇನ್ನೊಂದು, ಈಗ ಏನಪ್ಪ ಅಂದರೆ
ಕೃಷಿ ಎಲ್ಲ 30 ವರ್ಷಕ್ಕೆ ಕೆಲಸ ಬಿಟ್ಬಿಡಿ, 40 ವರ್ಷಕ್ಕೆ ಕೆಲಸ ಬಿಟ್ಬಿಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂದರೆ ರೈತರು ಸಹಾಯ ಗಂಟ ಮಾಡ್ತಾನೆ ಇರಬೇಕು. ಅವ್ರೇನಾದ್ರು ಕೆಲಸ ಬಿಟ್ರೆ ತಿನ್ನೋಕೆ ಅನ್ನಿರೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ರೈತರಿಗೆ ಗೌರವ ಕೊಡಿ, ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಆಗಿರ್ತಕ್ಕಂಥದ್ದು ತಿನ್ನಿ. ಈ ಥರ ಬೆಳೆಯ ರೈತರುಗಳಿಗೆ ಪ್ರೋತ್ಸಾಹ ಮಾಡಿ. ಈಗ ಒಂದು 3 ವರ್ಷದಿಂದ ನಾನು ಆರ್ಗ್ಯಾನಿಕ್ ಕೃಷಿಲಿ ಪಡೆದಿರೋದಕ್ಕಿಂತ ಕಳ್ಕೊಂಡಿರೋದೇ ಹೆಚ್ಚು. ಮುಂದೆ ಭವಿಷ್ಯ ಇದೆ ಅಂತ ಮಾಡ್ತಾಯಿದ್ದೀನಿ. ಭವಿಷ್ಯ ಬರಲಿ, ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ತಪ್ಪೇನಿಲ್ಲ, ಮಾಡ್ಬೋದು. ಬಟ್ ದುಡ್ಡಂತೂ ಬರೋಲ್ಲ. ಈಗ ಬೋರ್ಗೆ ನೋಡಿ, ಇದು 500 ಅಡಿ ಬೋರ್ ಕೊರ್ಸಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಬಗಡ ಬತ್ತು, ಸಿಂಗಲ್ ಫೇಸ್ ಬಿಡಿ ಓಡುತ್ತೆ ಅಂದರು. ತಂದ್ಬಿಡ್ಬಿಟ್ಟೆ ಆನ್ ಮಾಡಿರೋ ಸ್ನೇಹಿತರೆ 5 ನಿಮಿಷ ಓಡಲ್ಲ ನೋಡಿ. 5 ನಿಮಿಷ ಬರೀ ನೋಡಿ. ಇದೊಂದು ತೆಂಗಿನ ಗಿಡಕ್ಕೆ ಒಂದು 4 ದಿನಕ್ಕೆ ನೀರು ಬಿದ್ದುಬಿಟ್ಟು ನಿಂತೋಯ್ತು. 1 ಲಕ್ಷ ರೂಪಾಯಿ ಬೋರ್ಗಿರಲ್ಲ, 1.5 ಲಕ್ಷ. ಕೆಳಗಡೆ ಒಂದು ಕೊರ್ಸಿದ್ದೀನಿ, ಅದೊಂದು 80,000 ದುಡ್ಡಾಗಿದೆ. 2 ಲಕ್ಷ ರೂಪಾಯಿ ಮಣ್ಣಿಗೆ ಹಾಕಿದ್ದೀನಿ ಸ್ನೇಹಿತರೆ. ನೆನ್ಕೊಂಡು ಹೊಟ್ಟಿರ್ತದೆ. ಎಲ್ಲ ದುಡ್ಕೊಂಡು ತಂದಿರ್ತೀವಿ, ಎಲ್ಲ ಕಳ್ಕೊಂಡಾಗ ಹೊಟ್ಟಿರ್ತದೆ. ಆ ತಪ್ಪನ್ನ ನೀವು ಮಾಡಬೇಡಿ. ದಯಮಾಡಿ ಬೋರ್ ಮಾತ್ರ ಕೊರ್ಸೋಕೆ ಹೋಗ್ಬೇಡಿ. ಅದು ನೀವು ಮಾಡ್ತಕ್ಕಂಥ ದೊಡ್ಡ ತಪ್ಪು, ಮೂರ್ಖತನ ಅಂತ ಹೇಳ್ತೀನಿ. ಭೂಮಿ ಒಳಗಡೆಯಿಂದ ಏನು ಹೊಳೆ ರೀತಿ ಇಲ್ಲ. ಹೇಳ್ತಾರೆ ಆ ಪಕ್ಕದೊಂದು ಓಡ್ತಾ ಇದ್ದರೆ ನಾವು ಕೊರ್ಸಿದ್ರೆ ಅವನದು ಹೋಯ್ತದೆ, ನಮ್ಮದು ಹೋಯ್ತದೆ. ಇರೋದ್ರಲ್ಲಿ ಹೆಂಗೋ ಮ್ಯಾನೇಜ್ ಮಾಡೋಣ. ನಿಮ್ಗೆ ಹೇಳಿದ್ದೆ ಯಾವ ಥರ ನಾನು ನೀರು ಬಿಡ್ತಾಯಿದ್ದೀನಿ ಹಳೆ ಮೋಟ್ರಲ್ಲಿ ಅಂತ. ಬನ್ನಿ ತೋರಿಸ್ತೀನಿ ನಿಮಗೆ. ಹಳೆ ಮೋಟ್ರ್ ಏನಿದೆ ಸ್ನೇಹಿತರೆ, ಮಾಮೂಲಿ ಓಡಬೇಕಾದ್ರೆ ಜೋರಾಗಿ ನೀರು ಬೀಳುತ್ತಲ್ಲ, ಕೇಬಲ್ನ ಉಲ್ಟಾ ಮಾಡಿದರೆ ಅದು ಸ್ವಲ್ಪ ಕಮ್ಮಿ ತಿರುಗುತ್ತೆ. ನಿಧಾನಕ್ಕೆ ಮೋಟ್ರು ಚಲನೆ ಆಗ್ತಾ ಇರುತ್ತೆ. ಈ ಥರ ಕ್ಯಾಪ್ಗೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ. ಪೈಪ್ ತಂದಿದ್ದೀನಿ. ಪೈಪ್ ಹಾಕ್ಕೊಂಡು ಗೆಡ್ಡೆಗಳಿಗೆ ಬಿಡ್ತಾಯಿದ್ದೀನಿ. ದಿನಕ್ಕೊಂದು ಗಂಟೆ ಓಡಿದ್ರು ಏನಿಲ್ಲ ಒಂದು 20 ಗಿಡ 30 ಗಿಡಗಳಿಗೆ ಅಟೆಂಡ್ ಆಗುತ್ತೆ, ಬಿಡ್ತೀನಿ. ನೋಡಿ ಇಷ್ಟು ನೀರು ಬೀಳ್ತಾ ಇರುತ್ತೆ. 1 ಗಂಟೆ ಅಷ್ಟು ನೀರು ಬೀಳುತ್ತೆ ಸ್ನೇಹಿತರೆ. ಮೋಟ್ರ್ ಸುಟ್ಟೋಗುತ್ತೆ ಅಂತ ಹೇಳ್ತಾರೆ, ಆದರೂ ವಿಧಿ ಇಲ್ಲ. ಮೋಟ್ರ್ ಸುಟ್ಟೋಗುತ್ತೆ ಅಂತ ಕೂತ್ಕೊಂಡ್ರೆ ಮರ ಎಲ್ಲ ಸತ್ತೋಯ್ತವೆ. ಹಾಗಾಗಿ ನೋಡಿ ಇವಾಗ ಆನ್ ಮಾಡಿದ್ದೀನಿ. 1/4 ಗಂಟೆ ಆದಮೇಲೆ ನೀರಿಲ್ಲಿ ಬಂದೈತೆ. 1 ಗಂಟೆ ಟೈಮ್ ಇಷ್ಟು ನೀರು ಬೀಳುತ್ತೆ. ಇದೇ ನೀರಲ್ಲಿ ನಾನು ಅಟ್ಟಿಗೆಗೆ ಸ್ವಲ್ಪ ಬಿಡ್ತೀನಿ. ಈ ಥರ ತೆಂಗಿನ ಮರಗಳಿಗೆ ಒಂದು 10 ಲೀಟ್ರು 20 ಲೀಟ್ರಷ್ಟು ಬಿಡ್ತೀನಿ. ಎಲ್ಲ ಬಾಳೆಗೆ ಎಲ್ಲಕ್ಕೂ ಒಂದು ಈಗೊಂದು 2 ಗದ್ದೆಗೆ ಎಷ್ಟು ಸಾಧ್ಯನೋ 1 ಅವರ್ ಬಿಡ್ತೀನಿ, 1 ಅವರ್ ಆಫ್ ಮಾಡ್ತೀನಿ, ಮತ್ತೆ ಇನ್ನೊಂದು ಅವರ್ ಆನ್ ಮಾಡ್ತೀನಿ. ಎಷ್ಟು ಸಾಧ್ಯ ಕೊನೆ ಹನಿ ಇರೋ ಗಂಟ ನಾನು ಇದನ್ನ ಕಾಪಾಡ್ಕೋಬೇಕು ಅಂತ ಮಾಡ್ತೀನಿ. ದುಡ್ಡನ್ನ ಇನ್ನು ನೋಡಿದ್ದೀನಿ. ದುಡ್ಡನ್ನ ಮತ್ತೆ ಇನ್ವೆಸ್ಟ್ ಮಾಡೋದು ಬೇಡ, ಬೋರ್ಗೆ ಹಾಕೋದು ಬೇಡ. ಇರೋದ್ರಲ್ಲೇ ಏನು ಮಾಡೋಕ್ಕೆ ಸಾಧ್ಯ ಅದನ್ನ ಮಾಡೋಣ ಅಂತ ಯೋಚನೆ ಮಾಡಿದ್ದೀನಿ. ನೀವು ದಯಮಾಡಿ ಕೃಷಿಲಿ ದುಡ್ಡಂತೂ ಕಳ್ಕೊಬೇಡಿ. ದುಡ್ಡು ಹೋದರೆ ಮತ್ತೆ ದುಡಿಯೋದು ಭಾಳ ಕಷ್ಟ ಇದೆ ಅಂತ ಹೇಳ್ತಾ ಸ್ನೇಹಿತರೆ. ನೋಡಿ ಬೇರೆ ಗಿಡಗಳೆಲ್ಲ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಗಿಡಗಳನ್ನ ಕಳ್ಕೊಳಕ್ಕೆ ನೋಡಿ. ಇದು ಮೆಣಸು 2 ವರ್ಷ ಆಗಿದೆ. ಎಷ್ಟು ಸೊಗಸಾಗಿ ಬರ್ತಾಯಿದೆ ಅಂದರೆ ಯಾವುದೇ ಗೊಬ್ಬರ ಇಲ್ಲ, ಇನ್ನೊಂದಿಲ್ಲ. ಈ ಬೇಸಿಗೆಲ್ಲೂ ಕೂಡ ಒಣಗಿಲ್ಲ. ಭೂಮಿ ತಾಯಿ ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಆದ್ರೂ ಅದು ಎಷ್ಟು ತಡೆಯೋಕ್ಕೆ ಸಾಧ್ಯ? ನೀರೇ ಇಲ್ಲದಲೆ ಎಷ್ಟು ತಡೆಯೋಕ್ಕೆ ಸಾಧ್ಯ ಪಾಪ ಅಲ್ವಾ? ಇವೆಲ್ಲ ನೋಡ್ತಿದ್ರೆ ಹೊಟ್ಟೆ ಉರಿದು ಬೆಂಕಿ ಆಗುತ್ತೆ. ಆದರೂ ಏನೂ ಮಾಡೋಂಗಿಲ್ಲ. ರೈತರಾಗಿರೋದ್ರಿಂದ ಎಲ್ಲನೂ ಅನುಭವಿಸಿ ನಾವು ಇದನ್ನ ಮಾಡಲೇಬೇಕಾಯ್ತದೆ. ನೋಡಿ ಇದು ಕೋಕೋ ಗಿಡ ಸಂಪೂರ್ಣ ಒಣಗೋಯ್ತು. ಈಗೆಲ್ಲ ಒಂದೊಂದು ಎಲೆ ಉಳ್ಕೊಂಡೈತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಅದ್ಭುತವಾಗಿತ್ತು. ನೋಡಿ ಎಲೆ ಒಣಗಿ ಉದುರೋಗೈತೆ. ನೀರು ಬಿಡ್ನಿಲ್ಲ ಅಂದರೆ ಇನ್ನೊಂದು ತಿಂಗಳಲ್ಲಿ ಒಂದು ಚೂರು ಇರೋಲ್ಲ, ಅದು ಫುಲ್ ಸತ್ತೋಗುತ್ತೆ. ಬಾಳೆನೂ ಅಷ್ಟೇ ಸ್ನೇಹಿತರೆ. ನೋಡಿ ಇದು ನೀರಿಲ್ಲದೆ ಹಂಗೆ ಎತ್ಕೊಂಡು ಕೆಳಗೆ ಬಿದ್ದೋಗಿದೆ. ಇವಾಗ ಏನು ಮಾಡ್ತಾರೆ, ಇದು ತಗೊಳ್ಳಲ್ಲ ಅವರು. ಅಂಗಡಿಯವರು ಓಲಿ 8 ರೂಪಾಯಿ kg ನಡೀತದೆ, 8 ರೂಪಾಯಿಗೂ ತಗೊಳ್ಳಲ್ಲ. ಯಾವತ್ತಾದ್ರೂ ನಾವು ಮಾರ್ಕೆಟಲ್ಲಿ 8 ರೂಪಾಯಿಗೆ ಹಣ್ಣು ತಿನ್ನೋಕ್ಕಾಗುತ್ತಾ? 8 ರೂಪಾಯಿ ಕೊಡು, 7 ರೂಪಾಯಿ ಕೊಡು ಅಂತ ಕೇಳ್ತಾರೆ. ಯಾವ ಥರ ಕೇಳ್ತಾರೆ ಅಂದರೆ ನನಗೆ ಬೇಜಾರಾಗಿ ಹೋಗಿದೆ. ನಾನು ಅಕ್ಕಿ ಹಂಗೆ ಬಿಟ್ಬಿಟ್ಟಿದ್ದೀನಿ. ಅದು ಹಣ್ಣಾಗಲಿ, ನಾವು ತಿನ್ನೋಣ, ಉಳಿದ ಸ್ನೇಹಿತರಿಗೆ ಪಕ್ಷಿಗಳು ಪ್ರಾಣಿಗಳು ತಿನ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಅದರಲ್ಲಿ ಇದು ಬನಾನಾ ಸ್ಪೆಷಲ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲ ಎಲ್ಲ ಹಾಕ್ಬಿಟ್ಟು ಒಂದು ಡ್ರಮ್ಗೆ ಹಾಕ್ಬಿಟ್ಟು ಎಲ್ಲನೂ ಮಾಡೋಣ. ಬಟ್ ನೀರು ಓಡ್ತಾ ಇಲ್ಲ ಅನ್ನೋದೇ ನಮಗೆ ತಲೆಕಟ್ಟೋಗೈತೆ. ಏನೋ ಯಾವಾಗ ಮಳೆರಾಯ ನಮಗೆ ಮಳೆ ಊಹಿಸಿ ರೈತರಿಗೆ ಒಂದು ನೆಮ್ಮದಿ ಕೊಡ್ತು ನಾವು ಗೊತ್ತಿಲ್ಲ. ಈ ಸಲ ಏನೋ ಸೂಪರ್ ಎಲ್ ನೀನು ಆಗುತ್ತೆ ಅದು ಇದು ಅಂತ ಬೇರೆ ಫೋನಲ್ಲಿ ನೋಡಿ ಹೆದರಿಕೆ ಆಗುತ್ತೆ. ನೋಡೋಣ, ಭಗವಂತನ ಮೇಲೆ ಜ್ಞಾನ ಹಾಕೋಣ, ಒಳ್ಳೇದಾಗುತ್ತೆ ಅಂತ ಆಶಾಭಾವನೆಯಲ್ಲಿ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನಿಮಗೆಲ್ಲ ಒಳ್ಳೇದಾಗಲಿ. ರೈತರು ದುಡ್ಡು ಕಳ್ಕೊಳಕ್ಕೆ ಹೋಗ್ಬೇಡಿ. ನೀವೇನಾದ್ರು ದುಡ್ಡು ಕಳ್ಕೊಂಡಿದ್ರೆ ಮತ್ತೆ ನಿಮಗೆ ಈ ಥರ ಭೂಮಿ ಉಳಿಸ್ಕೊಳ್ಳೋಕ್ಕೆ ನಿಮ್ದೇನಾದ್ರು ಸಲಹೆ ಇದ್ದರೆ ದಯಮಾಡಿ ನನಗೆ ತಿಳಿಸ್ಕೊಡಿ. ಅದನ್ನ ನಾನು ಅಡಾಪ್ಟ್ ಮಾಡ್ಕೊಂಡು ಇನ್ನೂ ಗಿಡಗಳನ್ನ ನಾನು ನಟ್ಟು ಇನ್ನೂ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ ನಿಮಗೆಲ್ಲ ಒಂದ್ಸಿ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.